ಸ್ನೇಹಿತರೆ, ಇವಾಗ ಜಮೀನ್ ಹತ್ರ ಬಂದ್ವಿ ನಮ್ಮ ತೋಟಕ್ಕೆ. ನೋಡಿ. ಹಾಂ ಹಾಂ, ಹೌದಾ. ನಾವು ನನ್ನ ಮಗನಂಗಿದ್ದಾಗ, ಚಿಕ್ಕವನಿದ್ದಾಗ ಈ ಕಲ್ಲು ಮೇಲೆ ನಾವು ಜಾರಗುಪ್ಪೆ ಜಾರ್ತಾಯಿದ್ವಿ. ಮೀನ್ಸ್ ಇವತ್ತು ನಮ್ಮ ಮಗ ಮಾಡ್ತಿದ್ದಾನೆ. ಬೇಡ ಮಗನೇ ಎರ್ದೋಗುತ್ತೆ. ನೋಡಿ, ಇಲ್ಲಿ ಪಕ್ಕದಲ್ಲಿರೋದು ಗಂಧದ ಮರ. ಇದು ನನ್ನ ಬಟರ್ ಫ್ರೂಟ್ ತೋಟ ಮಾಡಿದ್ವಿ. ಅತ್ಯದ್ಭುತವಾಗಿ ಚೆನ್ನಾಗಿದೆ ಇವಾಗಂತೂ. ಯಾಕೆಂದರೆ ಯಾವುದೇ ರೀತಿ ಕೆಮಿಕಲ್ ಅಂತೂ ಯೂಸ್ ಮಾಡಿಲ್ಲ. ಮಗನೇ, ಒಂದು ಸೀಬೆಕಾಯಿ ಇದೆ, ಯು ಕ್ಯಾನ್ ಈಟ್. ಸೀಬೆಕಾಯಿ ಸಿಕ್ತು ಒಂದು. ತಿನ್ನು ಮಗನೇ. ಹಾಂ, ತಿನ್ನು ಮಗನೇ. ಆಯ್ತು. ಈಗ ತೋಟದಲ್ಲಿ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ, ನಾವೊಂದು ಗಿಡ ಬೆಳೆಸಿ ಆ ಗಿಡ ಮರ ಆಗಿ ಕಾಯಿ ಕೊಡೋಕ್ಕೆ ಸ್ಟಾರ್ಟ್ ಆದಾಗ ಅದರಲ್ಲಿ ಆಗೋ ಖುಷಿನೇ ಬೇರೆ. ಯಾವುದೇ ವ್ಯಕ್ತಿ ಆಗಲಿ ಒಂದು ಗಿಡನ ಅವ್ನು ಬೆಳೆಸಿ ಅದನ್ನು ನೋಡೋ ರೀತಿಯೇ ಬೇರೆ ರೀತಿ ಇರುತ್ತೆ. ಅದೇ ರೀತಿ ನನಗೂ ಕೂಡ ತುಂಬಾ ಖುಷಿ ಇದೆ. ನೋಡಿ, ನಮ್ಮ ತೋಟದ ವಾತಾವರಣ ಒಳಗಡೆ ನಿಂತ್ಕೊಂಡ್ರೆ ಬೇರೆ ಲೆವೆಲೇ ಫೀಲ್ ಕೊಡುತ್ತೆ. ಬೆಳೀಲಿ, ಇನ್ನೂ ಬೆಳೆಸೋಣ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಎಷ್ಟು ಅತ್ಯದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಹಚ್ಚ ಹಸಿರಾಗಿದೆ. ಇನ್ನೊಂದು ವಿಷಯ ಏನಂತಂದರೆ, ಇದು ನಾನು ಮಾಡ್ತಾಯಿರೋದು ನೈಸರ್ಗಿಕ ಕೃಷಿ, ಕೆಮಿಕಲ್ ರಹಿತ ಕೃಷಿ. ನಾನು ಯಾವುದೇ ರೀತಿ ಒಂದೇ ಒಂದು ಕಾಳು ಇಲ್ಲಿ ತನಕ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ನೋಡಿ, ಇನ್ನೊಂದೇನು ಅಂತಂದರೆ, ಸಗಣಿ ಗೊಬ್ಬರ ಕೂಡ ಕೊಟ್ಟಿಲ್ಲ. ಯಾಕೆ ಅಂತಂದರೆ, ಈ ಭೂಮಿ ನಮ್ದು ಹೆಂಗಿತ್ತು ಅಂತಂದರೆ ಯಾವ ಲೆವೆಲ್ಲಾಗಿ, ಇದೊಂದು ಮರಳು ನೆಲ, ಇದು ಮರಳು ಮಿಶ್ರಿತ ಮಣ್ಣಿದು. ಈ ಭೂಮಿ ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ನನಗೆ ಗೊತ್ತಿಲ್ಲ. ಡೇ ಬೈ ಡೇ ಕಲಿತು ಇವಾಗ ಈ ಲೆವೆಲ್ಗೆ ಬಂದಿರೋದಿದು. ಮೇಲ್ಪದ್ರ ಮಣ್ಣೆಲ್ಲನೂ ತೆಗೆದುಬಿಟ್ಟು JCB ಮಟ್ಟ ಮಾಡಿಸಿದಾಗ ಏಕಾಏಕಿ ಬಂದೆ. ಯಾವುದೇ ರೀತಿ ಗೊಬ್ಬರನೂ ಇಲ್ಲ. ತೊಗೊಂಬಂದೆ, ಹಾಗೂ ಗಿಡಗಳನ್ನ ನಾಟಿ ಮಾಡಿದೆ. ಪಾಪ ಬರಲೇ ಇಲ್ಲ ಗಿಡಗಳು. ಏನು ಮಾಡ್ತೀರಾ, ನನಗೇನು ಹಾಕಬೇಕು, ಏನು ಎತ್ತ ಅಂತ ಒಂದು ಚೂರೂ ಗೊತ್ತಿಲ್ಲ. ಅದಾದ ನಂತರ ನೋಡ್ತಾ ಕೆಲವೊಂದು ವೀಡಿಯೋಗಳನ್ನ ನೋಡ್ತಾ ಯೂಟ್ಯೂಬಲ್ಲಿ ಓಕೆ ಹಿಂಗೆಲ್ಲ ಮಾಡಬೇಕಲ್ಲ ಅಂತ ಹೇಳಿ ಲಾಸ್ಟಿಗೆ ಹಸಿರೆಲೆ ಗೊಬ್ಬರ, ಮಲ್ಚಿಂಗು ಈ ಥರ ಮಾಡಿ OWDC ಒಂದು ಯೂಸ್ ಮಾಡಿದ್ದೀನಿ. ಅದಾದ ನಂತರ ಎಚ್ ಎಸ್ ಮಂಜುನಾಥ್ ಅವ್ರದ್ದೊಂದು ವೀಡಿಯೋ ನೋಡಿದೆ. ಸೊ ಅವರೊಂದು ಹೇಳಿದರು, ಇಂಡಿ ದ್ರಾವಣ ಕೊಡಬೇಕು ಅಂತ ಹೇಳಿದರು. ಸೊ ಆ ಇಂಡಿ ದ್ರಾವಣ ಒನ್ ಟೈಮ್ ಕೊಟ್ಟಿದ್ದೀನಿ. ಬಟ್ ಅತ್ಯದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಏನಂದರೆ, ಹಸಿರೆಲೆ ಗೊಬ್ಬರ ಮಾಡಿದ್ದು ಹುರುಳಿ ಹಾಕಿದ್ದೆ. ಹುರುಳಿ ಯಾವ ಲೆವೆಲಾಗಿತ್ತು ಅಂತಂದರೆ, ಗಿಡಗಳೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ಈ ಗಿಡ ಇದೆಯಲ್ಲ, ಇದು ಲಕ್ಷ್ಮಣ ಫಲ, ಇದು ಅತ್ಯದ್ಭುತವಾಗಿದೆ, ಮುಚ್ಚೋಗಿತ್ತು. ಇದನ್ನೆಲ್ಲ ಬ್ರಷ್ ಕಟ್ಟಿಂಗ್ ಮಾಡಿ ಅದರಲ್ಲಿ ಬಿದ್ದಂಥ ತ್ಯಾಜ್ಯ ಎಲ್ಲ ಫುಲ್ ಮಲ್ಚಿಂಗ್ ಆಗಿ ಎಲ್ಲ ಫುಲ್ಲು ಗೊಬ್ಬರ ಆಗಿ ಚೆನ್ನಾಗಿ ಬೆಳೆದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ. ಬಟ್ ನೈಸರ್ಗಿಕ ಕೃಷಿ, ನ್ಯಾಚುರಲ್ ಫಾರ್ಮಿಂಗ್ ಮತ್ತು ನೀನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದೆಲ್ಲ ಸ್ವಲ್ಪ ರೇಟೇ ಬರೋದು. ಏಕಾಏಕಿ ನಾನು ತಂದು ರಾಸಾಯನಿಕದಿಂದ ಬಂದು ನಾನು ಆರ್ಗ್ಯಾನಿಕ್ ಮಾಡ್ತೀನಿ ಅಂತಂದರೆ ಗಿಡಗಳೆಲ್ಲ ಅಷ್ಟು ಹೊಂದಾಣಿಕೆ ಆಗೋಲ್ಲ. ಹತ್ತತ್ರ ನನಗೂ ಇದು 4 ಇಯರ್ಸ್ ತೊಗೊಂಡಿದೆ. ಬಟ್ ಇದು ಸೀಡ್ಲಿಂಗ್ ಗಿಡಗಳಿವು. ಕೆಲವೊಂದೊಂದು ಹೂವುಗಳು ಆಗಿದೆ, ಬರಲಿ, ನಿಧಾನಕ್ಕೆ ಬರಲಿ, ತೊಂದರೆ ಇಲ್ಲ, ಬೇಜಾರಿಲ್ಲ. ಗಿಡಗಳು ನನ್ನ ಜಾಗಕ್ಕೆ ಹೊಂದಾಣಿಕೆ ಆಗಿದೆಯಾ, ಅದಕ್ಕೆ ತುಂಬ ತೃಪ್ತಿ ಇದೆ ನನಗೆ. ಕೆಲವೊಂದೊಂದು ಪಪ್ಪಾಯ ಕೂಡ ಹಾಕಿದ್ದೀನಿ ಸೆಂಟ್ರಲ್ಲಿ ನೋಡಿ. ಇದು ಗ್ರಾಫ್ಟಿಂಗ್ ಗಿಡ. ಇದೆಲ್ಲ ಹೂವು ಆಗ್ತಾಯಿರೋದು. ಇದು ಎಲ್ಲ ಫುಲ್ ಹೂವು ಆಗುತ್ತೆ. ಸಲ ಕಾಯಿ ಬಿಡ್ತೀನಿ. ಇದನ್ನು ಲಾಸ್ಟ್ ಟೈಮ್ ಬಂದಿದ್ದೀರಲ್ಲ ಕಾಯಿ ನೋಡಿ. ಎಲ್ಲ ಇದು ಹೂವಾಗಿ ರೆಡಿ ಆಗ್ತಾಯಿದೆ. ಇದು ಬಟರ್ ಫ್ರೂಟ್ ಇದು ನೋಡಿ. ಇದು ಹೂವಾಗಿ ರೆಡಿ ಆಗ್ತಾಯಿದೆ. ಇದು ಸೀಡ್ಲಿಂಗ್ ಗಿಡ. ನೋಡಿ, ಇದೆಲ್ಲ ಹೂವಿನ ಹೂವು ಆಗ್ತಿರೋದೆ. ನೋಡ್ರೆ ಗೊತ್ತಾಗ್ತೀನಿ, ಎಲ್ಲ ಹೂವು. ಇದು ಚಿಕ್ಕದಾಗಿದೆ ಗಿಡ. ಬಟ್ ಅಂದರೆ ಇಲ್ಲೆಲ್ಲ ಕಲ್ಲು ಜಾಗ ನೋಡಿ. ಈಗ ಗೊತ್ತಾಗುತ್ತೆ, ಇಲ್ಲಿ ಎಲ್ಲ ಹೂವು ಆಗಿದೆ ನೋಡಿ. ಇನ್ನೂ ಇಷ್ಟಿದೆ ಹೊಡಿಯೋಕ್ಕೆ. ಈ ರೇಂಜಿಗೆ ಬೆಳ್ಕೊಂಡಿತ್ತು ಹುಲ್ಲ.
ಇದೆಲ್ಲ ಬ್ರಷ್ ಕಟ್ ಮಾಡಬೇಕು, ಮಳೆ ಇರೋದ್ರಿಂದ ಕಟ್ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಇದೆಲ್ಲ ಆದಮೇಲೆ ನೋಡಿ ಯಾವ ಲೆವೆಲಿಗೆ ಮಲ್ಚಿಂಗ್ ಆಗಿದೆ ಅಂತ ಅಂದರೆ ನೋಡಿ, ಇದೆಲ್ಲ ತ್ಯಾಜ್ಯ ಎಲ್ಲ ಬಿದ್ದು ಗೊಬ್ಬರ ಆಗುತ್ತೆ. ಸೊ ಇದೇ ಗೊಬ್ಬರ ನನ್ನ ಗಿಡಗಳಿಗೆ, ಸೂಕ್ಷ್ಮಾಣು ಜೀವಿಗಳಿಗೆ ಎಲ್ಲ ಚೆನ್ನಾಗಿ ಈ ಗಿಡಗಳು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ನುಗ್ಗೆ ಇದೆ, ಕಟ್ ಮಾಡಬೇಕಿದೆ, ನುಗ್ಗೆ ಕೋಲ್ ಥರ ಹೋಗ್ಬಿಟ್ಟಿದೆ. ಇನ್ನು ಸೀಬೆ ಗಿಡ, ಇಲ್ಲೊಂದು ಕಾಯಿ ಬಂದಿದೆ. ನಾನು ತೆಂಗು ಕೂಡ ಹಾಕ್ಕೊಂಡಿದ್ದೀನಿ ಬಾರ್ಡ್ರಲ್ಲಿ. ಒಂದೆರಡು ಆ್ಯಪಲ್ ಗಿಡನೂ ಇದೆ, ಆ್ಯಪಲ್ ಗಿಡ ಅಲ್ಲಿದೆ. ನೋಡಿ ಲಾಸ್ಟ್ ಟೈಮ್ ಬೆಂಕಿ ಕೊಟ್ಬಿಟ್ಟು ಎಲ್ಲ ಗಿಡಗಳಲ್ಲಿ ಸುಮಾರು ಸುಟ್ಟೋಯ್ತು ಇಲ್ಲಿ ಈ ಜಾಗದಲ್ಲಿ. ಗ್ಲಿರಿಸಿಡಿಯಾ. ಶಶು ಏನು ಮಾಡಿದೀಮ್ಮ? ಹಾಂ, ಇಲ್ಲ ಪಿಂಕ್ ಕಲರು. ಇದು ಏಲಕ್ಕಿ ಗಿಡ ಹಾಕ್ಕೊಂಡಿದ್ದೀನಿ, ಇವಾಗ ಹಾಕಿರೋದು. ನೋಡಿ ನುಗ್ಗೆ ಇದೆ, ಲಕ್ಷ್ಮಣ ಫಲ, ಪಪ್ಪಾಯ, ಅವಕಾಡೋ. ಇಲ್ಲಿ ಮಧ್ಯಕ್ಕೆ ನುಗ್ಗೆ ಬರುತ್ತೆ, ನುಗ್ಗೆ ತಂದು ಹಾಕ್ಬೇಕು ಇವಾಗ ಬೀಜನ. ಅತ್ಯುತ್ತಮವಾಗಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದು ನೈಸರ್ಗಿಕವಾಗಿ ಬಿಟ್ಟಿರೋ ಅಂಥದ್ದು. ನಮ್ಮಲ್ಲಿ ದನ ಕರುಗಳಿಲ್ಲ, ಆದರೂ ಗಿಡಗಳು ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂದರೆ ಭೂಮಿ ಫಲವತ್ತತೆ ಆಗಬೇಕು. ಭೂಮಿ ಫಲವತ್ತತೆ ಆದರೆ ಮಾತ್ರ ಗಿಡಗಳಿಗೆ ಊಟಗಳು ಸಿಗೋದು ಮತ್ತು ಸೂಕ್ಷ್ಮಾಣು ಜೀವಿಗಳು ಎಲ್ಲ ಉತ್ಪತ್ತಿ ಆಗೋದು. ಈಗ ಆಗಿದೆ ಅಂತ ಅನ್ಕೋತೀನಿ. ನನ್ನ ಗಿಡಗಳೆಲ್ಲ ಹಚ್ಚ ಹಸಿರಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಇನ್ನೊಂದು ಏನು ಮಾಡ್ತೀನಿ, ಈಗ ಗಿಡ ಸುತ್ತ ಎಲ್ಲ ಬೇರುಗಳೆಲ್ಲ ಇಲ್ಲಿ ಈ ಜಾಗದಲ್ಲಿ ಇರೋದ್ರಿಂದ ಗಿಡದಿಂದ ಇಲ್ಲಿಗೆ ಈಗ ಕಾಳುಗಳು, ಹುರುಳಿ ಕಾಳು ಇರ್ಬೋದು, ಸೆಣಬು ಇರ್ಬೋದು, ಅಲಸಂಡೆ ಕಾಳು ಇರ್ಬೋದು, ಸೈಡ್ಗೆ ಫುಲ್ ಹಾಕ್ತೀನಿ ಇವಾಗ. ಅದಾದ ನಂತರ ನೋಡಿ ಎಲ್ಲ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ OWDCಗೆ ಇದು ಡೆಫಿಷಿಯನ್ಸಿ ಆಗಿರೋದು ಗಿಡ. ನೋಡೋಣ, ಇದಕ್ಕೆಲ್ಲ ತುಂಬ ಈಗ ಹಾಕಿದ್ದೀನಿ, ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಗೊಬ್ಬರ ಹಾಕಿಲ್ಲ ಸ್ನೇಹಿತರೆ, ಅದೇ ಪ್ರಾಬ್ಲಮ್ಮು. ಸೀಬೆ ಹಾಕಿದ್ದೆ ಮುಂಚೆ, ಸೀಬೆ ಎಲ್ಲ ಹೋಯ್ತು. ನೋಡಿ ಇಲ್ಲೊಂದು ಗಿಡ ಇದೆ, ಇದು ಕೂಡ ಓಹೋ ಏನೋ ತಿಂತಾ ಇದೆ. ಇದು ಎಲೆ ತಿನ್ನಲಿ, ಟಾಪ್ ವರ್ಕ್ ಮಾಡಿರೋದು. ಇದು ಬಂದು ಸೀಡ್ಲಿಂಗ್ ಗಿಡ. ಇದು ಬಂದು ಆ್ಯಶ್ ಅವಕಾಡೋ. ಆ್ಯಶ್ ವೆರೈಟಿ. ಒಂದು ನರ್ಸರಿಗೆ ಹೋದಾಗ ಒಂದು ಕಡ್ಡಿ ಸಿಕ್ಕಿತ್ತು, ಆ ಕಡ್ಡಿನ ತಗೊಂಬಂದು ಇದಕ್ಕೆ ಕಟ್ಟಿದೆ. ಸೊ ಅತ್ಯದ್ಭುತವಾಗಿ ಬಂದಿದೆ. ಅದಾದ ನಂತರ ಈ ಗಿಡ ಇದನ್ನು ತೆಗಿತೀನಿ. ಇದು ಆ್ಯಶ್ ಅವಕಾಡೋನ ಮೇಂಟೈನ್ ಮಾಡ್ತೀನಿ, ಬರುತ್ತೆ. ನೋಡಿ ಎಷ್ಟು ಸೂಪರಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ತೆಂಗಿದೆ ಬಾರ್ಡ್ರಲ್ಲಿ, ನುಗ್ಗೆ ಇದೆ, ಪಕ್ಕದಲ್ಲಿ ನುಗ್ಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಗ್ಲಿರಿಸಿಡೆ ಇದೆ, ಗ್ಲಿರಿಸಿಡನ್ನು ಕಟ್ ಮಾಡಿಬಿಟ್ಟು ಇವಾಗ ಎಲ್ಲ ಈಗ ಮಳೆ ಇರೋದ್ರಿಂದಲೇ ಬೇಲಿಗಳಿಗೆ ಹಾಕಬೇಕು ಸ್ನೇಹಿತರೆ. ಇಷ್ಟೆಲ್ಲ ಇದೆ. ನಮ್ಮ ತೋಟನ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವಕಾಡೋ ತೋಟನ. ಇನ್ನು ಪಪ್ಪಾಯ ತೊಗೊಂಬಂದೆ ಹಾಕೋಣ ಅಂತ ಹಾಕೋಕ್ಕಾಗಿಲ್ಲ. ಸೊ ಎಲ್ಲ ಇಲ್ಲ, ವೇಸ್ಟ್ ಆಗ್ತಾಯಿದೆ. ಇರಲಿ ನೋಡೋಣ. ಓಕೆ, ನುಗ್ಗೆನೂ ಹಾಕ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಸ್ವಲ್ಪ ಎಲ್ಲ ನಮ್ಮ ತೋಟದ ಬಗ್ಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್.